ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರು, ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ. ಸೊ ನಾನು ಚಲೋ ಇದ್ದೀನಿ ನೋಡಿರಿ. ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಾಮಂತ. ಇವತ್ತು ಎಲ್ಲರಿಗೂ ಗೊತ್ತಿದ್ದಂಗೆ ನೋಡಿರಿ, ಮೇ 5ನೇ ತಾರೀಕು ಅಂಗಾರಕ ಸಂಕಷ್ಟ ಚತುರ್ಥಿ ರೀ. ವರ್ಷನಾಗ 2 ಸಲ ಬರೋದಿದು. ತುಂಬ ಸ್ಪೆಷಲ್ ಗಣಪತಿದು ಸಂಕಷ್ಟ ಚತುರ್ಥಿ ಇದು. ಎರಡನೇದು ಮೇ 5ನೇ ತಾರೀಕು ಅಂದ್ರೆ ಹಾಗಾಗಿ ಅದರ ಸಂಕಷ್ಟ ಅದಕ್ಕಿಂತ ಅಂಗಾರಕ ಸಂಕಷ್ಟ ಹೆಚ್ಚಿರೋದು ಚತುರ್ಥಿ ಬಂದದ್ರಿ. ಬೆಳಗ್ಗೆನೇ ಜಲ್ದಿ ಎದ್ದು ಬೆಳಗ್ಗೆ ಪೂಜೆನೂ ಭಾಳ ಸ್ಪೆಷಲ್ ಆಗಿರ್ತದೆ ರೀ. ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದೀನಿ ರೀ. ಇದು ನಾನು ಮಾಡಿದ್ದು ಫಸ್ಟ್ ಟೈಮ. ಹಿಂದಕ್ಕೆ ಯಾವಾಗ ಮಾಡಿಲ್ಲ ರೀ. ಇದು ಮಾಡಿದ್ದೆ ಫಸ್ಟ್ ಟೈಮ್. ಆದರೂ ಒಳ್ಳೆ ಅನುಭವ ಕೊಟ್ಟದ್ರಿ, ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಟ್ಟದ್ರಿ. ಬೆಳಗ್ಗೆ 4 ಗಂಟೆಗೆ ಎದ್ದೀನಿ. ಎದ್ದ ತಕ್ಷಣ ಅದು ಹಿಂಗೆ ನೋಡಿದ್ದಾರೆ ಮೊಬೈಲ್ನಾಗ, ಅದಕ್ಕೆ ಮಾಡ್ಬೇಕಂತ ನಾನು ಮಾಡಿದೆ. 4 ಗಂಟೆಗೆ ಎದ್ದು ಜಾಸ್ತಿ ಇನ್ನೂ ಏನೇನು ಹೇಳ್ತಾರೆ, ಇಲ್ಲಿ ಇಡಬೇಕಿತ್ತು, ಅಕ್ಕಿ ಇಡಬೇಕಿತ್ತು, ಅಭಿಷೇಕ ಮಾಡಬೇಕಿತ್ತು ಅಂಥೇಳಿ ಮಾಡ್ಬೇಕಿತ್ತು ರೀ. ನಂಗೆ ಎಷ್ಟು ಸದ್ಯಕ್ಕೆ ಐತೋ ಮಾಡಷ್ಟು ಅಷ್ಟು ಮಾಡೀನಿ ರೀ. ಅಂದ್ರೆ ಭಕ್ತಿಯಿಂದ ಮಾಡಬೇಕು. ಇನ್ನೇನು ನಂಗೆ ಎಷ್ಟಾಯಿತು ಅಷ್ಟು ಮಾಡಿದೆ ರೀ. ನಾ ಏನು ಮಾಡೀನಿ ಅಂತಂದ್ರೆ, ಗಣಪತಿಗೆ 21 ಗರ್ಕಿ ರೀ. ಮತ್ತು ಅದು ಕರ್ಕಿ ಇರ್ತೋಡ, ಅದು ಕರ್ಕಿ 21 ಇರ್ಬೇಕು ರೀ. ಮತ್ತು ಎಕ್ಕಿ ಹೂವಿನ ಗಿಡ ರೀ. ಮೇನ್ ಏನಂದ್ರೆ ಕಡ್ಲಿ ಬೀಜದ್ದು ಹಾರ ಮಾಡ್ಬೇಕತ್ರಿ. ಅದನ್ನು ನಾನಂತೂ ಮಾಡೋಕ್ಕಾಗಲಿಲ್ಲ ರೀ. ಅಷ್ಟೇ ನಂಗೆ ಸಿಕ್ಕಿದ್ದು ಎರಡೇ ಅಂದ್ರೆ ಒಂದು ಕೆಂಪು ಹೂವು ಮತ್ತು ಗರ್ಕಿ ರೀ, ಎಕ್ಕಿ ಹೂವಿನ ಗಿಡ ರೀ. ಇಷ್ಟಿಷ್ಟು ಪೂಜೆ ಮಾಡೇನಿ ರೀ. ಒಂದು ಹಸಿ ಹಾಲು ನೈವೇದ್ಯ ಕೊಟ್ಟೀನಿ. ನೈವೇದ್ಯಕ್ಕೆ ಏನೇನೋ ಲಾಡು ಅದು ಇಡಬೇಕು ರೀ. ಬಟ್ ನಂಗೆ ಹಸಿ ಹಾಲು ಕೊಟ್ಟರು ನಡೀತಿತ್ತು ಅಂತೇಳಿ ಅಂದಿದ್ರು. ಹಾಗಾಗಿ ನಾನು ಬೆಳಗ್ಗೆ ಹಸಿ ಹಾಲೇ ಜಾಸ್ತಿ ನಂಗೆ ಆ ಟೈಮು ಇರಲಿಲ್ಲ ರೀ ಮಾಡೋಕ್ಕೆ. ಹಸಿ ಹಾಲು ಕೊಟ್ಟೀನಿ ರೀ. ಮತ್ತು 108 ಸಲ ಓಂ ಗಣಪತಯ್ಯ ನಮಃ ಅಂತೇಳಿ ಪಠನೆ ಮಾಡ್ಬೇಕು ರೀ. 108 ಸಲ ಮಾಡಬೇಕು. ಬೆಳಗ್ಗೆನೂ ಮಾಡಬೇಕು, ರಾತ್ರಿನೂ ಮಾಡಬೇಕಲ್ಲ. ಪೂಜೆ ಆದ್ಮೇಲೆ ಬೆಳಿಗ್ಗೆ 108 ಸಲ ಗಣಪತಯ್ಯ ನಮಃ ಅಂತೇಳಿ ಪಠನೆ ಮಾಡಬೇಕು. ಎಲ್ಲ ಸಂಕಷ್ಟಗಳು ದೂರ ಮಾಡಪ್ಪ ತಂದೆ ಹತ್ರ ಸಂಕಲ್ಪ ಮಾಡ್ಕೋಬೇಕು ರೀ. ಸಂಕಲ್ಪ ಅಂದ್ರೆ ಒಂದು ಬೇಡಿಕೆ ಇಟ್ಟು ಪೂಜೆ ಮಾಡೋದ್ರಿಂದ ಅದು ಬೇಡಿಕೆ ಈಡೇರ್ತದೆ ರೀ. ಸಂಕಲ್ಪ ಪೂರ್ಣ ಆಗ್ತದೆ ರೀ. ನಮ್ದು ಎಂಥದೇ ಇರಲಿ ಅದು ಪೂರ್ಣ ಆಗ್ತದೆ. ಹಾಗಾಗಿ ಎಲ್ಲ ಪ್ರಾಬ್ಲಮ್ ಮನಿದಾಗಲಿ ರೊಕ್ಕಿಂದಾಗಲಿ ಯಾವುದೇ ಒಂದು ಇದ್ರೂ ಮೊದಲು ಮೇನ್ ಮಾಡೋದು, ಯಾವುದೇ ಒಂದು ಪೂಜೆ ಇದ್ರೂ ಮೊದಲು ಸ್ಟಾರ್ಟಿಂಗ್ ಮಾಡೋದೇ ಗಣಪತಿಗೆ ರೀ. ವಿಘ್ನ ವಿನಾಶಕ್ಕೆ ರೀ. ಏನೇ ಒಂದು ವಿಘ್ನ ಇದ್ದರೂ ದೂರ ಮಾಡಪ್ಪ, ಒಳ್ಳೇದು ಮಾಡ ಅಂತ ಹೇಳಕ್ಕೆ. ಸೊ ಇದು ಅದು ಮಕ್ಕಳು ಸ್ಪೆಷಲ್ಲ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತಿದು ಮಾಡೀನಿ ರೀ. ಉಪವಾಸ ಇರ್ತದೆ ರೀ. ಸಂಜೆ ಮಾಡಿ ಎಷ್ಟು ಗಂಟೆಗೆ ಅಂದ್ರೆ 9:50 ಗಂಟೆಗೆ ಇತ್ತು ರೀ. 9:50 ಗಂಟೆಗೆ ಮುಗಿತದೆ ರೀ. ಮುಗಿದ ಬಳಿಕ ಚಂದ್ರನಿಗೆ ಆರತಿ ಮಾಡ್ಬೇಕು ರೀ. ಅದೇನೋ ತಾಮ್ರ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಏನೇನೋ ಹೇಳಿದ್ರು, ಅದು ಆರತಿ ಮಾಡಂತೇಳಿ. ಬಟ್ ಅದೇನಾಗಲಿಲ್ಲ. ಬಟ್ ಆರತಿ ಮಾಡಿ ಮತ್ತೆ ದೇವ್ರಿಗೆ ನಾವು ಏನು ಊಟ ಮಾಡಿರ್ತೀವಿ ಅದನ್ನ ನೈವೇದ್ಯ ತೋರಿಸಿ ಉಪವಾಸ ಬಿಡ್ತೀನಿ ರೀ. ಇವತ್ತಿನ ಪೂಜಾ ನಮ್ಮ ಹೊಸ್ತಿಲ್ ಪೂಜೆ ಮತ್ತು ರಂಗೋಳಿ ಅಂತ ಯಾವ ರೀತಿಯಾಗಿರಂತ ಕಮೆಂಟ್ ಹಾಕ್ರಿ. ಈ ರಂಗೋಳಿ ಪಿಂಗೋಳಿ ಎಲ್ಲ ನಮ್ಮದು ಚಿತ್ರನೇ ಇಳಿಸಿದ್ದು, ನಾ ಇಳಿಸಿಲ್ಲ ರೀ. ಇವಾಗ ಫುಲ್ ರಂಗೋಳಿ ಎಲ್ಲ ಹಾಕಿದ್ದು. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ ರೀ. ಬಂದ್ಮ್ಯಾಗ ಮತ್ತೆ ನಿಮಗೆ ಸಿಗ್ತೀನಿ ರೀ. ಫ್ರೆಂಡ್ಸ್, ಬೆಳಗ್ಗೆನ ವೀಡಿಯೋನ ಕಂಟಿನ್ಯೂ ಮಾಡತ್ತೀನಿ ರೀ. ಕೆಲ್ಸದಿಂದ ಬಂದು ಊಟ ಮಾಡಂಬರ್ರಿ. ರಾತ್ರಿ ಫಣ್ಣ ಹೊಡೆದನ ಮತ್ತು ಪಲ್ಯ ಅದ ರೀ. ಊಟ ಮಾಡಂಬರ್ರಿ. ಇವರೆಲ್ಲರೂ ಉಂಡು ಕೂತಾರೆ. ನಾನು ಬರೋಕ್ಕಿನ ಮೊದಲು ಅಷ್ಟು ಮಂದಿ ಊಟ ಕೂತಾವ. ನಾವು ಒಬ್ಬಕ್ಕನೇ ಇದೀನಿ ಉಳಕ್ಕೆ. ಇವ ಒಬ್ಬ ಹಾದಿ ಹೋಗ್ಕೊ ಕೂತಾನೆ. ನಮ್ಮ ಮಮ್ಮಿ ಬರಲಿ ಆಯ್ತಿಲ್ಲ. ನಮ್ಮ ಮಮ್ಮಿ ಬರ್ಲತ್ತ ಹಾದಿ ಹೋಗ್ಕೊ ಕೂತಿಯೇನು? ಹಾಂ ಇರು ಅಜ್ಜಿ ಸಂಬಂಧ ಕೂತಿ. ಮಮ್ಮಿ ಸಂಬಂಧ ಅಲ್ಲ. ಮಮ್ಮಿ ಬ್ಯಾಡ ನಿನಗ, ಬರೀ ನಿಮ್ಮ ಆಯಿ ಅಟ್ಟೆ ಬೇಕು. ಕಡೆ ನೋಡಿ ಜರ. ಮೊದಲು ಅಜ್ಜಿ ಬೇಕು, ಮಮ್ಮಿ ಬೇಕು. ಮೊದಲ ಅವ್ರ ಅಜ್ಜಿ ಮಹಾಜೀವ ಅವ್ರ ಆಯಿ ಸಂಬಂಧ ಅಳ್ಕೋತ ಕೂತಾನ್ರಿ. ಅವ ಊಟ ಮಾಡ್ಲಾರ್ದೆ. ಈಗ ಅವ್ರ ಆಯಿ ಫೋನ್ ಹಚ್ಚಲ್ಲ, ಊಟ ಮಾಡಕತ್ತಾನ. ಅಷ್ಟು ಜೀವ ಅವ್ರ ಆಯಿ ಮ್ಯಾಗಿಲ್ಲ. ನಿಮ್ಮ ಆಯಿ ಬರ್ಲ, ಕಡೆ ಹೋಗ್ತಾಳ. ಬರ್ಲಂದಾಳ ಅಕ್ಕಿ. ನೀನು ರಾತ್ರಿ ಹಂಗೆ ಮಾಡಣ್ರಿ. ಅಕ್ಕಿ ಉಣ್ಣು ಅಂದ್ರೆ ಉಂಡಾನ. ಯಾವ್ರಿಗೆ ಹೋತ್ ಮಾತ ನೀಲಿ ಗೊತ್ತಿ ಅವ್ರ ಆಯಿ ಕೂಡ ಅಕ್ಕಿ ಅವ್ರ ಕೂಡ. ನೀನಿನ ಗಂಡ ಮನೆಗೆ ಅಕ್ಕಿ ಯಾರ ಮನೆಗೆ ಹೋಗ್ಬೇಕು? ಗುಂಡಮ್ಮ. ಹಾಂ ಸರ್, ನಮ್ಮ ಚಿತ್ರ ಇಲ್ರಿ. ಊರಿಗೆ ಹೋಗ್ಯಾಡ್ರಂದ್ರೆ ನಮ್ಮ ಬೀಗ್ರ ರಿಲೇಷನ್ ಅವ್ರ ಮನೆಗೆ ಹೋಗಳ. ಚಿತ್ರ ಬರ್ತಾಳ, ಸಂಜೆ ಮೇಲೆ ಬರ್ತಾಳ್ರಿ. ಇವತ್ತು ಐಸು ಊರಿಗೆ ಹೊಂಟಾಳ್ರಿ ಫ್ರೆಂಡ್ಸ್. ನಾಳೆಗೆ ಹ್ಯಾ ಮಾಡೋದ್ರಿ? ನಾಳೆಗೆ ಊರಿಗೆ ಹೊಂಟಾಳ ಫ್ರೆಂಡ್ಸ್. ಐಸು ಯೋಜನೆ ಬಂದು ಗೊತ್ತಿಲ್ಲ. ನಮ್ಮ ಬರತ್ತಮ್ಮ ಎಲ್ಲಿ ಇದು ಮಾಡಲ್ಲ. ಏನಕ್ಕೆ ಬಾನಿ ಇರತ್ತಾನ್ರಿ. ತೋರಿಸ್ಬಿಡದಪ್ಪ. ಆಕೆ ನಿಂತಿದೆ ಇದಕ್ಕೆ. ಚಿತ್ರ ಬೇರೆ ಬಂದಳು, ಅದಕ್ಕೆ ಮತ್ತೆ ತೀರಾ ನಿಂತೊಡ್ಕಿ. ಅವಾಗೆ ಓದ್ತೋಡ್ರಿ. ಚಿತ್ರ ಬಂದಳು. ಹಂಗೆ ನಿಮ್ಮ ಮನ್ಸು ಅಕ್ಕ ತೆಗಿದ್ರೆ ಮತ್ತೆ ಕೂಡಲ್ಲಲ್ರಿ ಫ್ರೆಂಡ್ಸ್. ಹಾಗಾಗಿ ಒಮ್ಮೆ ಕೂಡ್ತೀವಿ ಹತ್ತಿರ ಬಂದೆವು. ಅಕ್ಕ ನಿಂತರು. ಯಾಕೆ ನಾಳೆಗೆ ಓದ್ತಾಳ್ರಿ. ಚಿತ್ರ ಬರ್ತಾಳೆ. ಚಿತ್ರ ಏನೋ ಹೋಗಲ್ಲ. ಅದಕ್ಕೆ ಬಂದೆ. ಒಂದು ತಿಂಗಳು 4 ಬತ್ತು. ಅದಕ್ಕೆ ನಿಂದ್ರ ಅಂದ್ರೆ ನಿಂದ್ರ ಇಲ್ಲ. ನಿಂದ್ರ ಹೇಳ್ತೀನಿ ರೀ. ನಿಂದ್ರಲ್ಲ ಹೇಳ್ರಿ.
ಹೋಗ್ತಾಳೆ ಗಂಡ ಮನೆಗೆ ಹಾರಿ पप्पाकडे जातो उद्या जातो मला सोडून जातो तू मी पण येते येऊ का मी येऊ तुझ्या गाडीत येते मला येऊ मग ನಮ್ಮ ಗುಂಡಮ್ಮ ನೋಡ್ರಿ ಗುಂಡಮ್ಮ ಹೋತಿ ನಂಗೆ ಬಿಟ್ಟು ಹೋತಿ ನೀವು ಹೋತ್ ನನಗೆ ಬಿಟ್ಟು ನಾನು ಬರ್ತೀನಿ ಈ ಕಡೆ ಯಜಮಾನ್ರ ಟ್ರಿಪ್ಗೆ ಹೋಗ್ಯಾರಿ ಮತ್ತು ಚಿತ್ರ ಊರಿಗೆ ಹೋಗ್ಯಾಳ್ರಿ ಬರ್ತಾಳೆ ನಾಳೆ ಇವತ್ತು ಸಂಜೆ ಬರ್ತಾಳೆ ಆಕಿ ಅಂದ್ರೆ ಇಲ್ಲಿ ಬಂದ್ರಂದ್ರೆ ಅವ್ರು ಬೀಗರು ನೆಂಟ್ರಾಗೆಲ್ಲ ಮಾತಾಡ್ಸ್ತಾಳ್ರಿ ಆಕಿ ಚಿತ್ರ ಇಲ್ಲ ಸನಕ್ ಬಂದಿ ನಾ ಮುಂದೆ ಬಾ ಬಾಯ್ ನಾ ಮುಂದೆ ನಾ ಬಾ ಬಾಯ್ನಾ ತಿರುಸಿನ ಸುಖಾಸ ಏ ವಿರಾಜ್ ಬಂಗಾರಿ ಏನನಿ ಬಂಗಾರಿ ಈ ಬಂಗಾರಿ ಅಂತಿ ಮುಂದೆ ತಂಗಿ ಅವ ನೋಡ್ಗ ಏಯ್ ಕರಿಮರಕ್ನ ನನ್ನ ಮುದ್ದು ಬಂಗಾರಿ ಅಂತಾನತ್ತ ಏನಂತ ಬಿಜ್ಜಿನಿ ನನ್ನ ಮುದ್ದು ಬಂಗಾರಿ ಯಾರ್ದು ಮುದ್ದು ಬಂಗಾರಿ ಆಕಿ ನಿಂದು ಯಾರ್ದಾರ ನಿನಗೆ ಚೀನು ಬೇಕೇನು ಗುಂಡಮರಿ ಬೇಕು ಚೀನು ಏನು ಗುಂಡಮರಿ ಚೀನು ಬೇಡ ಚಿತ್ರಾಂಟಿ ಬರ್ಬೇಡ ಹೇಳ್ತೀನಿ ಮನೆಗೆ ಹೇಳಿ ಒಟ್ಟು ದುಶ್ಮನ ನೋಡ್ರಿ ಒಬ್ರಿಗೊಬ್ರು ಇಲ್ಲ ಚೀನು ಗುಂಡು ಬಾ ನಾಳೆ ಓದ್ತಾಳ್ರಿ ಇವತ್ತು ಜರ ಶಾಪಿಂಗ್ ಮಾಡೋದ ಬ್ಯಾಗ್ ಏನೋ ತೋತಾಳತ್ತ ಈಗೇನಾರು ಚೇಂಜ್ ಮಾಡಿದಾರೆ ಅದೇನೋ ಅದು ಈ ಸಲ ಯಾಕೋ ಬರ್ಜಾರಿ ಶಾಪಿಂಗ್ ಇಲ್ಲ ಅಲ್ಲಿ ಆಗಲ್ಲಾಗ್ಯದ ಫ್ರೆಂಡ್ಸ್ ಶಾಪಿಂಗ್ ಮಾಡೋದು ನಮ್ಮದೇ ಒಂದು ದೊಡ್ಡ ಶಾಪಿಂಗ್ ಆಗ್ಯದ ಎಲ್ಲಿ ಶಾಪಿಂಗ್ ಮಾಡಮ್ರಿ ಮತ್ತು ತೆಗನೂರಿಗೆ ಹೋಗ್ಬೇಕಂದ್ರೆ ಫ್ರೆಂಡ್ಸ್ ಅದನ್ನು ಕ್ಯಾನ್ಸಲ್ ಆಯಿತು ಇವತ್ತಿನ ಹುಡುಗಿ ಅದಕ್ಕೆ ಊರಿಗೆ ಓದ್ತಿನ ತಯಾರಾಗ್ಯಾಡ್ರಿ ಇವನು ಓದ್ತಿನ ತಯಾರಾಗ್ಯಾನ ಎಲ್ಲರೂ ಹೋಗೋರು ನಾವೆಲ್ಲಿಗೆ ಹೋಗ್ಬೇಕು ಹೇಳ್ರಿ ಕಾಯ್ ಬಿಸಿಲದ ಭಾಳ ಅದ ರೀ ಫ್ರೆಂಡ್ಸ್ ಕಂಡಂಗದ ಬಿಸಿಲ ಅದಕ್ಕೆ ಊರಿಗೆ ಕಳಿಸ್ತಾರ ಎಲ್ಲ ಗೊತ್ತಿಲ್ಲ ಯಜಮಾನ್ರಿ ಪರಗಳಿಗೆ ಏನೇನಾಗುತ್ತೋ ಹಾಂ ತುಜ ಗಾಡಿ ದಾಕು ಹಂಗೆ ಗಾಡಿ ನೋಡಿ ಸುರೇಶ್ ಯಾರು ಗಾಡಿ ನೋಡಿ श्रेयस गाड़ी में बस का ಡಾಕ್ಯುಲೆನ್ಸ್ ಮತ್ತಿನ ಪಪ್ಪು ಕೂಡ ಅದ್ರ ಮಾತಾಡು ಊಟ ಮಾಡ್ತೀನಿ ಫ್ರೆಂಡ್ಸ್ ಊಟ ಮಾಡಿ ಸಿಗ್ತೀನಿ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಗುಂಡಮರಿಗೆ ಒಂದು ಹೊಸದು ಕಲ್ಸಿದಿರತ್ತ ಫಸ್ಟ್ ಟೈಮ್ ಮಾಡಕತ್ತ ಸರಿ ವಿಜ್ಜಿ ಇಟ್ಟಲ್ ಕಾಂಡ್ರಂಗ ಇಟ್ಟಲ್ ಮಾಡಿ ವಿಠಲ್ ಮಾಡೋದು ಕಲ್ತಾವ್ರಿ ನಾ ಸಣ್ಣದಾಗ ನಮ್ಮ ಪಾರ್ಗಳಿಗೆ ಹಿಂಗೆ ಕಲ್ಸಿದಾರಿ ವಿಠಲ್ ಮಾಡೋದು ಚೂಚಿ ಚಾರಕ ಯಾವುದೋ ಒಂದು ಕಲಿಸ್ತಿದ್ರು ಅಕ್ಕಿನೂ ಕಲ್ತಾಳೆ ಮೊದಲ ಪಪ್ಪ ಕಲ್ಸಿರಲ್ಲ ಕೂತಲ್ಲೇ ಜಾಸ್ತಿ ಹಿಂಗ ಸಾಕು ಅನ್ನ ಕಾಲಾಗನು ಈಗ ಸಾಕು ನಾವು ಶ್ರೇಯಸ್ ಮಾಡ್ತೀನ ವೈದ್ಯಾಣಿ ವೈದಲ್ಲ ಗಾಡಿ ಬಡಿತೀನ ಸಾಕು ಅನ್ನ ಕಾಲಾಗನು ಈಗ ಮಾಡು ಸಾಕು ಮಾಡಿ ಹೋಗುಂಡು ಕರ್ಗ ಗುಂಡಿ ಕರ್ ಮಾಡು ತಂಗಿ ಕರ್ ಇದು ಪ್ರಾಕ್ಟೀಸ್ ವಿತ್ ತಂಗಿ ಕರ್ಗ ಡೋಕಾ ಪಟ್ ಇದು ಪ್ರಾಕ್ಟೀಸ್ ವಿತ್ ಸಾಕು ಅನ್ನ ಕಾಲಾಗನು ಸಾಕು ಇದು ಮಾಡು ಅನೇಗುಂಡು ಸಾಕು ಮಾಡು
ಮಾಡು ಇಟ್ಟಾರ ಎಷ್ಟು ಚಂದ ತಿಳಿತದ ಈಗ ದೊಡ್ಡ ಹಿನವ್ ಮಾಡಿ ಸಿಡಾಕೊಂಡು ನೀ ಬಿಡು ಹೊತ್ತಿನ ಎತ್ಕೊಂಡು ಇಟ್ಟ ಸಿಡಾಕೊಂಡು ಏನು ಇಟ್ಟಲ್ಲಿ ನೀರು ಕೊಡಿಸು ನೀರು ಈಗ ಮೊದಲು ಚಂದ ಅಕ್ಕ ಸಿಡಾಕೊಂಡು ಇಟ್ಟಲ್ಲಿ ಮಾಡು ಆಯ್ತಕಿನ್ ಮೂಡು ಸಾಕಾಯ್ತು ಗುಂಡಿ ಸಾಕ್ ಮಾಡ್ಯಾರ ನೋಡಿ ಇವ್ರೇ ಆ ಪೋರಿ ಗೊಂಬಿ ತೊಳನ ಹೊತ್ತಾನ್ರಿ ಈಕಿ ಒಟ್ಟ ಚಲೋ ಅದಾರ ಇಲ್ಲಾಂದ್ರೆ ಈಗ ಜಗ್ಗೆ ಜಗತ್ತಾರ ಇದು ಮಾಡ್ರಕ್ಕಿ ಗೊಂಬೆಗೆ ನಾವು ಮಾಡ್ಲಕ್ಕಿಲ್ಲ ಸರಕ್ ಮೊಬೈಲ್ ಗೊಂಬೆ ಜೋಪಾನ ಮಾಡಿ ಮ್ಯಾಗ ಇಡ್ತೀವಿ ಬರೀ ಹುಟ್ಟು ಮಾಡಿ ಬರೀ ಹುಟ್ಟು ಈ ಕಡೆ ನೋಡಾಕಿ ತೊಗೊಂಡು ಈ ಕಡೆ ಫೋಟೋ ತೆಗಿತೀವಿ ನಾವು ಇಟ್ಟಲ ಕಾಂಡ್ರಂಗ ಜೈ ಹರಿ ಬಿಟ್ಟಲ ಆಯ್ತಕ್ಕೆ ಮೂಡ್ ವಯಸ್ಸು ಇರ್ತದ ಮನೆ ತೋಕಿ ಮೂಡ್ ವಯಸ್ಸು ಸಾಕು ಅಣ್ಣಕ್ಕಲ್ಲ ಸಾಕು ಬಸ್ ಜಲ್ಲೆ ಮೇಲೆ ಬಸ್ ಜಲೆ ಬಸ್ ಬಸ್ ಜಲೆ ಒಯ್ತಾಗ ವಾಡಿಯಲ್ಲಿ ಕಲಿಸ್ಬೇಕು ಸಣ್ಣದ ಇಟ್ಟಲ್ ಪಾಂಡ್ರಂಗ ಅಂದ್ರೆ ಅವ್ರು ಇಟ್ಟಲ್ ಮಾಡಿದ್ವಿ ಸಾಕು ಆಗ್ಯದಾವು ನನಗೆ ಸಾಕು ಆಗ್ಯದ ಈ ಸಣ್ಣ ಏನೋ ಕೊಡ್ಬೇಕು ಪಾರ್ಗಳಿಗೆ ಇಟ್ಟಲೆ ಭಾಳ ಹೇಳ್ಕೊಡೋದು ನೆನಪಿಲ್ಲ ಆಯ್ತು ಈಗ ನೀನು ಮಕ್ಕಳು ದೊಡ್ಡಾಗಿ ನೆನಪು ಚುಚುಯೇ ಚಾರಾಟ ಪಾನಿ ಪಿ ಬುರ್ರ ಜಾತಿ ನಮ್ಮ ಕನ್ನಡ ಹೇಳೋದು ಅದು ನೆನಪರ್ಲಿಗೆ ಏನು ಇಲ್ಲ ಮರಾಠಿದಾಗೆ ಇಲ್ಲ ಕನ್ನಡ ಹಂಗಲ್ಲ ಕನ್ನಡನು ಅದ ಬ್ಯಾರೆ ಅದ ಇದೇ ಹಾಡ ಇಲ್ಲ ಈ ಕನ್ನಡನು ಬ್ಯಾರೆ ಅದ ಯಾರಿಗಾರು ಗೊತ್ತಿಲ್ಲ ಕನ್ನಡ ಅದ ರೀ ಏನೋ ನೆನಪರ್ಲಾಗೆ ನನಗೆ ನಮ್ಮ ಮರಾಠಿ ಒಳಗೆ ಇದು ನೋಡ ನೆನಪ ಇವರೇ ಹೇಳ್ತಾರೆ ನೆನಪದಂಗೆ ಚುಚುಯೇ ಚಾರಾಟ ಪಾನಿ ಪಿ ಕನ್ನಡನು ಅದ ರೀ ಹಂಗ ಏನದು ಏನು ನಂಗೆ ನೆನಪರ್ಲಿ ಸಣ್ಣದಾಗ ಹೇಳ್ಕೊಡ್ತಿದ್ದೆವು ನೆನಪ ಬಂದ್ ಕರೈತೆ पिले मामा ओरडताय बघा बघितलं बघते नी रडू नको कसं रडताय का मोबाईल ಇಡ್ತಾನ ಗುಂಡಾಮರಿಗೆ ಆಟ ಆಡಿದ್ದಾರೆ ಕೆಲಸ ಮಾಡಬೇಕು ಬರತನ ನಮ್ಮ ವಯಸ್ಸು ಕೆಲಸ ಮಾಡ್ಯಾಡ್ರಿ ಬಟ್ಟೆ ಒಗದಾಳ ಪಾರ್ಗೋಡ್ ಮೈ ತೊಳೆದಾಳ ಎಲ್ಲ ಮಾಡ್ಯಾಡ್ರಿ ಬರತನ ಇನ್ನೇನು ಕಿತ್ತಾಡ್ಸ್ಕೋಬೇಕು ಭಾಂಡೆ ತಿಕ್ಕಬೇಕ್ರಿ ನಾ ಈಗ ತಿಕ್ಕನ ಬ್ಯಾಸರ್ ಬಂದದ ಬರತನ ಮಾಡ್ಯಾಡ್ರಿ ಪಾರ್ಗೋಳೆಲ್ಲ ಮೈ ತೊಳೆದಾಳ ಬಟ್ಟೆ ಒಗದಾಳ ಗುಂಡಾಮರಿ ಕೈ ಬಿಡಲ್ರಿ ಅಂದ್ರು ಮಾಡ್ತಾಳ್ರಿ ಕೈ ಬಿಡ ಮಾಡಲ್ಲ ಇವತ್ತು ಮಾಡ್ಕೊಂಡ್ರಿ ಬರತನ ಚಿತ್ರಾನ್ನ ಮಾಡ್ತಿದ್ರಿ ಅಕ್ಕಿ ಬೇರೆ ಹುಡುಗಗಳಲ್ಲ ಮನ್ಸು ಮರ್ಯಾದ ಹುಡುಗರು ಹೆಂಗಾರೆ ಅನ್ಸ್ಕೊಂಡು ಮನ್ಸು ಮರಲ್ರಿ ಟೀಚರ್ ಕಡೆ ಉರ್ಸೋತಿದ್ರೆ ಚಿತ್ರಾನ್ನ ಡ್ರೆಸ್ ಹಾಕೊಂಡಿರ್ತೀನಿ ಅಂತ ಸಾಯಂಕಾಲ ಅಂತ ಕಮೆಂಟ್ ಹಾಕ್ರಿ ನನಗೆ ಚಲೋ ಅನ್ಸಲಾಗಿದೆ ಸುಮ್ಮನೆ ಹಾಕೋಬೇಕಂತ ಹಾಕಿಸ್ಕೊಂಡು ಹಾಕೊಂಡಿದ್ವಿ ಇವತ್ತ ಅದ್ರ ದೊಡ್ಡದನ್ನು ಆಗ್ಯದ್ರಿ ಇದು ನೋಡ್ರಿ ಹೆಂಗೆ ಕಾಣಿಸತ್ತ ನಾ ಹಾಕೋಬೇಕಂತ ಹಾಕೊಂಡಿಲ್ರಿ ಚಂದ ಕಾಣಿಸಲ್ರಿ ಅಂದ್ರೂ ಸುಮ್ ಕಲರ್ ಹೆಂಗೆ ಕಾಣಿಸ್ತದೆ ಕಮೆಂಟ್ ಹಾಕಿ ಒಪ್ಪಲಾಗ್ಯದಾಗ ಅಕ್ಕಿಗೆ ಒಪ್ಪದಿಲ್ಲ ಗೊತ್ತಿಲ್ಲ ನಾವಂತ ನಮಗೆ ಒಪ್ಪಲಾಗ್ಯದ ನಿದ್ದೆ ಹೊಂಟಾರ ಮುಂಜಾನೆ ಜಲ್ದಿ ಹೇಳ್ತೀನಿ ಈಗ ನಮ್ಮ ಶೀನೋ ಮತ್ತು ಅಕ್ಕಿ ಗುಂಡಾವರಿ ಬಂದ ಒಟ್ಟ ನಿದ್ದೆ ಆಗಲಾಗ್ಯದ ನಂಗೆ ನಿದ್ದೆನೇ ಮಾಡಿಬಿಡ ಒಟ್ಟ ಒದರ್ತಾರೆ ಲೈಟ್ ಬಂದ್ ಮಾಡ್ತೀನಿ ಫ್ಯಾನ್ ಇದು ಏನಂತಾರೆ ಬಾಕಲು ಬಂದ್ ಮಾಡ್ತೀನಿ ಎಲ್ಲ ಬಂದ್ ಮಾಡಿದ್ರೆ ನಾವು ನಿದ್ದೆ ಮಾಡ್ಬಿಡೋದು ಮುಂಜಾನೆ ಜಲ್ದಿ ಇದಕ್ಕೆ ಹೇಳ್ತೀನಿ ಒಂದು ಅಗ್ರಕ್ಕೆ ಮೊಕ್ಕೋಬೇಕಂತಂದ್ರೆ ಒಟ್ಟ ನಿದ್ದೆ ಮಾಡ್ಬಿಡೋದು ನಿದ್ದೆ ಇಲ್ಲ ಅಂದ್ರೆ ಚಿಂಚಿಗೆ ಆಗ್ಬಿಡ್ತದ್ರೆ ಅದಕ್ಕೆ ನೀನು ಚಂದ ಆರಾಮಲ್ಲಿ ಇದ್ದಿಲ್ಲ ಫ್ರೆಂಡ್ಸ್ ನಿಮಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ 2 ದಿನ ಒಬ್ಬೆ ಹಾಕ್ಲಿಕ್ಕೆ ನೀನು ಉಪವಾಸ ಇರ್ತಲ್ರಿ ಒಟ್ಟ ವಿಡಿಯೋನ ಮಾಡೋಕ್ಕಾಗಿಲ್ಲ ನೀನು ಮಾಡಬೇಕಿತ್ತು ಉಪವಾಸ ಇರ್ತದೆ ಎಲ್ಲ ಇತ್ತು ಆರಾಮದ ಬಟ್ಟೆ ವೀಡಿಯೋ ಮಾಡಿಲ್ರಿ ಅದಕ್ಕೆ ಇವಾಗ ಕಂಟಿನ್ಯೂ ಮಾಡಬೇಕೀರಿ ಬಾಂಡೆ ತಿಕ್ಕಲ್ರಿ ಬಿಸಿಲು ಭಾಳ ಅದ ಹೊತ್ತುವಣಿಗೆ ತಿಕ್ತೀನಿ ರೀ ಇಷ್ಟೆಲ್ಲ ಮಾಡಿ ಮಲ್ಕೋತೀನಿ ರೀ ನಾನು ಒಂದು ಮಕ್ಕೊಂಡಲ್ರಿ ಜಾತ್ರೆ ವೀಡಿಯೋ ಅಪ್ಲೋಡ್ ಮಾಡಬೇಕು ವೀಡಿಯೋ ಅಪ್ಲೋಡ್ ಮಾಡಿ ಮಕ್ಕೋತೀನಿ ರೀ ಶಾಂತಿ ರೀ ಮತ್ತು ಇನ್ನೊಂದೇನಂದ್ರೆ ನಂಗೆ ನಾನು ಊರಿಗೆ ಹೋಗಲ್ರಿ ಯಾಕೆ ಇನ್ನೊಂದು 15 ದಿನ ಸಾಲಿನ ಚಾಲು ಹೋಗ್ತಾರೆ ಬ್ಯಾಸ್ಗ್ಯಾಗ ಪ್ರತಿ ಸಲ ಒಂದು 5 ಸುಮಲ್ಲಿ ಓದ್ತಿದ್ರಿ ಇಲ್ಲ ತೆಗ್ನೂರ್ಗೆ ಓದ್ತಿದ್ದೇವೆ ರೀ ಈ ಸಲ ಅವರೇ ಎಲ್ಲ ಇಲ್ಲೇ ಬಂದಾರ ನಾ ಇಲ್ಲಿ ಹೋಗಪ್ಲಿಲ್ಲ ತೆಗ್ನೂರ್ಗೆ ಹೋಗ್ಬೇಕಂತ ಅನ್ನೋದ ಹೋಗ್ಬೇಕಂತಂದೇವ್ರಿ ಬಟ್ ಯಾಕೋ ಸದ್ಯಕ್ಕೆ ಹೋಗಪ್ಲಿ ಇಲ್ರಿ ಯಾಕೆ ಹಸ್ಬೆಂಡ್ ಬಂದ್ಯಾರ ಗಾಡಿ ತೊಗೊಂಡಾರಿ ಮನೆಯಾಗೆಲ್ಲ ಬೇಕು ರೀ ಈರಷ್ಟು ಊರಿಗೆ ಹೋಗ್ಯಾನ
ನಾನು ಕೆಲಸ ಬೇರೆ ಹೋಗ್ತೇನೆ ಅಂದರೆ ಸುಟ್ಟಿ ಮಾಡ್ಬಾರ್ದು, ಬಿಟ್ಟು ಏನು ಮಾಡಬೇಕು, ಸುಟ್ಟಿ ಮಾಡಿದ್ನಲ್ರಿ 8 ದಿನ ಇದಾಗ್ಬಿಡ್ತದೆ ರೀ, ಪೇಮೆಂಟ್ ಕಟ್ ಆಗ್ಬಿಡ್ತದೆ, ಲೇಟ್ ಮಾಡಿ ಬರ್ತಾಳೆ. ಹಂಗಾಗಿ ಅದಕ್ಕೆ ನಾನು ಹೋಗ್ಬಾರ್ದು ಅಂತ ಅನ್ಕೊಂಡೇನಿ ರೀ. ಪಾರ್ಗಳು ಕಳಿಸ್ಬೇಕಲ್ಲತ್ತೀನಿ, ಏನು ಮಾಡ್ತಾರೆ ಗೊತ್ತಿಲ್ಲ. ಯಜಮಾನ ಬಿಸಿಲಿತ್ತು, ಬಿಸಿಲಂತೂ ಕಂಡ ಬಿಟ್ಟು ಅದ ರೀ, ಕಳ್ಸಲ್ರಿ ಅವರು, ಕಳಿಸ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ನಾ ಕೇಳ್ಬೇಕು ರೀ ಪಾರ್ಗಳಿಗೆ, ಹೋಗ್ಬಿಟ್ಟು 15 ರೂಪಾಯಿ ಕಳಿಸ್ಬೇಕಂತ ಅನ್ಕೊಂಡೇನಿ ರೀ. ಹ್ಞೂ ಅಂದ್ರೆ ಕಳ್ಸೋದಿಲ್ಲ ಅಂದ್ರೆ, ಯಾಕಂದ್ರೆ ಬಿಸಿಲು ಅದ ರೀ, ಕಳ್ಸಲ್ಲ ರೊಕ್ಕ ಬಿಸಿಲು ನೋಡಿ. 48 49% ಅದ ರೀ, ಅಷ್ಟೊಂದು ಬರೀ ಬಿಸಿಲದ. ಅಂತ ಬಿಸಿಲಾಗ ಇಲ್ಲಿದಾಗ ಹಳ್ಳಿಗಡದಾಗ ಬಿಸಿಲು ಭಾಳ ಇರ್ತದೆ, ಬ್ಯಾಡ ಅಂತ ಅಂತಾರೆ. ಅವ್ರು ಮುತ್ತಿನ ತಯಾರಿಗೇನೋ ಗೊತ್ತಿಲ್ಲ ರೀ. ನಾಳೆಗಂತೂ ಐಶು ಹೋಗ್ತಾಳೆ ರೀ, 1 ತಿಂಗಳೈತಿ ಮಿನಿಮಮ್. ಆಕಿ ಬಂದು 10ನೇ ತಾರೀಕು ಬಂದಾಳ್ರಿ. ಈ ನಾಳೆಗೆ 10ನೇ ತಾರೀಕು ಬಂದರು 1 ತಿಂಗಳು ಆಗ್ತೈಕಿ ಊರಿಗೆ ಬಂದು. 1 ತಿಂಗಳು ಹೆಂಗೆ ಹೋಯ್ತು ಗೊತ್ತಾಗಿಲ್ಲ ರೀ ನಮ್ಗೆ. ಹೋಗ್ತಾಳೆ ನಾಳೆಗೆಲ್ಲ ಪ್ಯಾಕಿಂಗ್ ಎಲ್ಲ, ಊರಿಗೆ ಹೋಗೋ ಪ್ಯಾಕಿಂಗ್ ಎಲ್ಲ ಮಾಡ್ಬೇಕ್ರಿ. ಅದೆಲ್ಲ ಬ್ಯಾಗ್ ಅದೆಲ್ಲ ತೊಗೊಳಕ್ಕೆ ಹೇಳಾರಿ ಊರಿಗೆ ಹೋಗೋ ಸಂಬಂಧ. ಏನು ಮಾಡ್ತೀರಿ ಹಾಂ? ಊರಿಗೆ ಹೋಗೋ ಸಂಬಂಧ ಬ್ಯಾಗ್ ಎಲ್ಲ ತಗೊಂಡು ರೀ. ಹೋಗ್ಬೇಕ್ರಿ, ನಾ ಮಾರ್ಕೆಟ್ಗೆ ಹೋಗ್ಬೇಕು, ಅಕ್ಕಿ ನಾ ಇಬ್ಬರು ಹೋಗ್ಬೇಕು. ಈಗ ಹೋಗಲ್ರಿ, ಮತ್ತು ನನಗೆ ಓದ್ತೀವಿ ರೀ. ಈಗ ಮಲ್ಕೊಂತೀವಿ, ಬಿಸಿಲು ಭಾಳ ಅದ, ಅದಕ್ಕೆ ಒಂದು ಸ್ವಲ್ಪ ಮಲ್ಕೊಂಡೆ ಅದು ಗೊತ್ತಿರಕ್ಕೆಲ್ಲ ಮಾಡ್ಕೊಂಡ್ರೆ ಇಟ್ಟು ಬಾಂಡೆ ತಿಕ್ಕ ಒಂದು ಬಿಟ್ಟು ಬಾಂಡೆ ತಿಕ್ಕಲ್ಲ. ಕಿಚನ್ ತರ್ತೀವ ನೀವು ಶಕ್ತಿ ಮೈಕೆಲ್ಲ ನಮಸ್ಕತ್ತರ ಮಲ್ಕೊಂಡ್ಬಿಡಾದ್ರಿ ಎಲ್ಲ ಮಾಡಿ. ಏನು ನರ್ಸರಿ ಹಾಂ? ನಮ್ಗೆ ಈಗ ಒಂದು ಗುಡ್ಡ ಮರ್ಯಾದ ಓದ್ತಾರೆ, ಮನ್ಸು ಬರಲ್ಲ ನಮ್ಗೆ. ಚಿತ್ರ ಇರ್ತಾರೆ, ನಾವು ಹೋಗಲ್ರಿ. ಈಕಿ ಓದ್ತಾಳೆ, ಆಕಿ ಹೋಗಲ್ಲ. ಅಕ್ಕಿನ ಎಷ್ಟು ಇರ್ತಾಳೆ ಗೊತ್ತಿಲ್ಲ. ಆಕಿ ಬಂದಿದ್ದೆ ನಾನು 4 ದಿನ ಬಂದೇ ಬಂದು. ಏನು ಬೇಕಾಗಿದೆ ನಿಮಗೆ ಹಾಂ? ಎದಕ್ಕೆ ಬೇಕು ನೀನು ರಿಮೋಟ್ ಹಾಂ? ಅಭ್ಯಾಸ ಅದು ಮಾಡಿ ಬರೀ ಟಿ ವಿ ನೋಡ್ರಿ ಮನೆಯಾಗಿದ್ದು ಹಾಂ? ಏನೋ ಈ ಟಿ ವಿ ನೋಡ್ತೀರಿ ಹಿಂಗೆ ನೋಡ್ರಿ, ಒಟ್ಟ ಮಧ್ಯಾಹ್ನ ಮಕ್ಕೊನೆ ಬಿಡಲ್ಲ. ಟಿ ವಿ ಬಂದ್ ಮಾಡಿದ್ರು ಮಕ್ಕೋ ಬಿಡಲ್ಲ, ಬಾಕಲ್ ಬಂದ್ ಮಾಡಿ ಮಕ್ಕೊಂಡ್ರು ಮಕ್ಕೋ ಬಿಡಲ್ಲ. ಹೇಳ್ಬೇಕಾದ್ರೆ ನಮ್ಮ ಗುಂಡ ಮರಿ ಬಂದಾಡ ನಿದ್ದೆ ನಮ್ಗೆ ಬಂದು ನೋಡ್ರಿ ಅಲ್ಲಿದಿಲ್ಲಿ ಒಟ್ಟು ಕಿಚನ್ ರೂಮ್ನಾಗ ಬಂದು ಸೇರ್ತಾವ. ಹೊಳ್ಳಿ ಮಳಿ ಬಂದು ಇಲ್ಲ ಕಿಚನ್ ರೂಮ್ನಾಗೆ ಬಂದು ನಡಿ ನಡ್ರಿ ನೋಡ, ನಡಿ ಹೆಸರು ಜಲ್ರಿ ಜೋಪ್ ನಡಿ. ಕಿಚನ್ ಕಟ್ಟಿರೋ ವರ್ಚಿನ್ ಡಿಫೆನ್ಸ್ ಏನು ಬಾಳೆ ತಿಕ್ಕವ ತಿಕ್ತೀನಿ. ಈಗ ತಿಕ್ಕಲ್ರಿ ಐಶುನು ಮಕ್ಳುಗತ್ತಾಳ, ನಾನು ಮನ್ಕೋತೀನಿ. ಸ್ವಲ್ಪ ನಿದ್ದೆ ಹೊಂಟದ, ಭಾಳ ಅಂದ್ರೆ ಭಾಳ ಕೈ ಕಾಲೆಲ್ಲ ನೋಯ್ಸಿಗತ್ತವ, ಮನ್ಕೊಂಡ್ಬಿಡ್ತೀನಿ ರೀ. ಅಂದ್ರೆ ಏನೇನಾಗತ್ತಾ ಊರಿಗೆ ಹೋಗೋದು ಆಗ್ತದ. ಈಕಿ ನಾಳೆಗಂತೂ ಊರಿಗೆ ಹೋಗ್ತಾಳೆ ಫಿಕ್ಸ್ ಅದ ರೀ. ಪರಗಳು ಕಳ್ಸೋದೇ ಇಲ್ಲ ಗೊತ್ತಿಲ್ಲ ರೀ, ಏನೇನಾಗುತ್ತೆ ನೋಡಮಂತ್ರಿ. ತಿಮ್ಲಾಗಿಲಿಗೆ ಏನು ಮಾಡ್ತೀನಿ ಮತ್ತು ಕಂಟಿನ್ಯೂ ಮಾಡ್ತೀನಿ ರೀ. ಊರಿಗೆ ಹೋಗಿ ಕೇಳಲ್ರಿ, ಒಂದು ಸ್ವಲ್ಪ ಏನೇನೋ ತೊಗೋತಾಳಂತ, ಅದು ಇಲ್ಲ ನೋಡಮಂತ್ರಿ ಮುಂದೆ ಏನೇನಾಗತ್ತಂತ. ಬಾಯ್ ರೀ, ಇದು ಇಲ್ಲಿಗೆ ಏನು ಮಾಡ್ತೀನಿ. ಬಾಯ್ ಪಾಚ ಪಾನಿ ಫ್ರಿಜ್ನ ನೋಡಿ ನೀರು ಅಂತಂದ್ಬಿಟ್ರಿ, ಫ್ರಿಜ್ಜಿನ ನೀರು ಕುಡಿಬೇಡ. ಫ್ರಿಜ್ನ ನೀರು ಅಂತ ಬರೀ ಮಿಕ್ಸ್ ಮಾಡ್ಕೊಂಡು ಕುಡೀರಿ, ಮಿಕ್ಸ್ ಮಾಡ್ಕೊಂಡು ಕುಡಿ. ಫ್ರಿಜ್ನ ನೀರು ಕುಡಿದು ಬೈತಾರ ನಾವು ಯಜಮಾನ್ರಿ. ಒಟ್ಟ ಫ್ರಿಜ್ನ ನೀರು ಕುಡಿಬಿಡಲ್ಲ, ಹಂಡೆದಾಗ ನೀರು ಕುಡಿಬೇಕ್ರಿ. ಫ್ರಿಜ್ನ ಕುಡಿಬಿಡಲ್ಲ, ಶರೀರಕ್ಕೆ ಒಳ್ಳೇದಲ್ಲಪ್ಪ, ಕುಡಿಬಿಡಲ್ಲ. ಏ ಐಶು ಇಲ್ಲಿ ಅದಲ್ಲಿದು ಫ್ರಿಜ್ ಮ್ಯಾಗ ಸಾಮಾನು ಹುಡುಕಾತ ಸಿಕ್ಕಿಲ್ಲ ರೀ. ಸಿಕ್ಕ ಹಿಂಗೆ ನೋಡ್ರಿ, ಒಂದು ಹುಡ್ಕ್ಯಾಕ ಒಂದು ಸಿಗ್ತಾ. ನಿನ್ನೆ 2 ಥರ ಸಾಮಾನು ಹುಡುಕಿದ್ರೆ ಒಟ್ಟ ಸಾಮಾನು ಸಿಕ್ಕಿಲ್ಲ. ಈಗ ಸುಮ್ಮಾಗೆ ಫ್ರಿಜ್ ಮ್ಯಾಗ ಕೈ ಹಾಕಿದ್ರೆ ಸಾಮಾನು ಸಿಕ್ತು. ಒಂದು ಹುಡ್ಕ್ಯಾಕೋ ಒಂದು ಸಿಗ್ತಾವ್ರಿ, ಬೇಕಾದಾಗ ಅದು ಸಿಗಲ್ಲ ರೀ. ಯಾವ್ದು ಬೇಕಾದ್ರೆ ಸಿಗಲ್ಲ, ಅದು ನಾವು ಕಳೆದಿರ್ತ ಹುಡ್ಕ್ಯಾಕ ಹೋದ್ರೆ ಅದು ಆ ಟೈಮಿಗೆ ಸಿಗಲ್ಲ ರೀ. ಇನ್ನು ಹೆಂಗೆ ಅದು 1 2 ಥರ ಹುಡ್ಕಿಡ್ದವು. ಪೂರಿ ಸಾಮಾನು ಹಚ್ಚಿ ಇಲ್ಲಿ ಮ್ಯಾಗದ ಅಲ್ಲಿದಕ್ಕೆ ಎಲ್ಲ ಕಡೆ ಹುಡುಕಿದ್ರೆ ಒಟ್ಟ ಸಾಮಾನು ಸಿಕ್ಕಿಲ್ಲ. ಅವತ್ತು ಹೊಸದೇ ತಂದೆವು. ಈಗ ನೋಡಿದ್ರೆ ಸುಮ್ಮನೆ ಫ್ರಿಜ್ ಮ್ಯಾಗ ಹಂಗೆ ಕಣ್ಣು ಹಾಯ್ಸಿನಿ, ಫ್ರಿಜ್ ಮ್ಯಾಗ ಸಿಗ್ತಾರೆ. ಅದೇ ಫ್ರಿಜ್ ಹುಡುಕಿಡಿಲ್ಲ ನೀನು. ಒಂದು ಹುಡ್ಕ್ಯಾಕ ಕೊಡೋದು ಸಿಗ್ತಾ ಹಂಗೆ ಆಗ್ತದೆ. ಬೇಕಾದಾಗ ಯಾವುದು ಸಿಗಲ್ಲ ರೀ. ಯಾವಾಗ ನಮಗೆ ಬೇಡತ್ತೆ ಅವಾಗ ಅದು ಬರ್ತದೆ ನಮ್ಮಲ್ಲಿ. ಹೌದಿಲ್ಲ ಅಜ್ಜು? ಯಾವಾಗ ನಮಗೆ ಅದು ಬೇಕತ್ತಿ ಸಿಗಲ್ಲ. ಯಾವಾಗ ಅದು ನಾವು ಬೇಡ ಹೋಗ್ಬಿಡತ್ತೆ ನಿರೀಕ್ಷೆ ಅದ್ರ ಮ್ಯಾಗಿನ ಬಿಟ್ಟು ಬಿಡ್ತೀವಿ ನೋಡ್ರಿ, ಅವಾಗ ನಮ್ಗೆ ಸಿಗ್ತದ್ರಿ ಅದು. ಹಂಗೆ ಅದ ಎಲ್ಲ ನೀರು
ಹೇಳಕ್ಕೆ ಹೋದ್ರೆ ಭಾಳ ಅದ ರೀ, ಹೌದಲ್ರಿ? ಬೇಕಾದಾಗ ಏನು ಸಿಗಲ್ರಲ್ಲ, ಎಲ್ಲ ಬಿಟ್ಟಾಕದಾಗ ಎಲ್ಲ ಹೊಸ ಒಂದೊಂದು ಬರ್ತಾರೆ. ಮಾತಾಡ್ಕೊಂಡು ಭಾಳ ತರಿ ಬಾಯಿರಿ.